ಸಂಸಾರ ಹಾಳು ಮಾಡ್ಕೋಬೇಡಿ. ಸುಮ್ಮನೆ ಎಲ್ಲೆಲ್ಲ ಏನು ಮಾಡ್ಬಿಡಿ. ಗಂಡು ಮಕ್ಕಳು 10,000 ರೂಪಾಯಿ ಇದ್ರೆ ಎಣ್ಣೆ ಕುಡಿದು ಮಜಾ ಮಾಡೋ ಬದಲು ಒಂದು ಅಂಗಡಿ ಹಾಕೊಂಡು ಪಾನಿಪುರಿ ಮಾಡ್ಬೋದು. ಅರ್ಥಾಗತ್ತಾ? ಇಲ್ಲೂ ಅಷ್ಟೇ, ಯಾರೋ ಬಂದು ನಮ್ಗೆ ಏನೋ ಅರ್ಕೆ ಮಾಡ್ಕೊಂಡಿದ್ದು, ನಾನು ಕೂಲಿ ಮಾಡಿದ್ದೀನಿ, ನಾನು ಕಷ್ಟಪಟ್ಟು ಬಂದು ಮರಿ ಕಡಿತೀನಿ, ಕುರಿ ಕಡಿತೀನಿ, ಹುಚ್ಚು ಭ್ರಮೆ ಬಿಡಿ. 1 ರೂಪಾಯಿ ಹಾಕಿ ಪರವಾಗಿಲ್ಲ. ಮತ್ತೆ ಊಟ ವ್ಯವಸ್ಥೆ ಮಾಡಿಸಂದ್ರೆ ಸಿಲಿಂಡರ್ ತರಬೇಕಾ, ಗ್ಯಾಸ್ ತರಬೇಕಾ ಏನಿಲ್ಲ, ಸಾಧ್ಯ ಒಂದು ಅಕ್ಕಿ ಹೊತ್ಕೊಂಡ್ ಬನ್ನಿ. ಆದರೆ ಹಾಗಿಲ್ಲ ಅಂದ್ರೆ ನಿಮ್ಮ ಕೈಲಾದ ಹಾಕಿ ಮಿಕ್ಕಿದ್ದಾಕ ನಾವು ಈ ನಾಮಕರಣ ತರ ನಿಮ್ಮ ಮಕ್ಕಳ ಇಲ್ಲಿ ನಾಮಕರಣ ಮಾಡೋಣ, ಇಲ್ಲಿ ಜನಸೇವೆ ಮಾಡೋಣ. ಈ ಮುಂಚೆ ಎಲ್ಲ ಗೊತ್ತಿರ್ತೀರ. ಮತ್ತೆ ನಾವು ಗೌಡ್ರು, ಶೆಟ್ರು, ಲಿಂಗ ಎಲ್ಲಾ ದೇವ್ರಿಗೂ ಬೇಕು ಈ ಭೂಮಿ ತಾಯಿದಂಗೆ. ಮತ್ತೆ ದಯವಿಟ್ಟು ಜಾತಿ ಬೇಡ ಆತ ಆಗ್ಬೋದಾ? ಅಂದಾದ್ರೆ ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಪ್ರತಿಯೊಬ್ಬರು 100 ರೂಪಾಯಿ ಹಾಕಿರ್ತೀರಿ. ಹಾಕಿಲ್ವಾ? ನಮ್ಮ ಓಟ್ಕಾಗುತ್ತೆ ಹೊಟ್ಟೆಪಾಡಿಗೆ ಅಲ್ವಾ? ಏನ್ ಗೊತ್ತಾ, ಕೂಲಿ ಅದಕ್ಕೆ ಅಂದಾದ್ರೆ ನಾನು ಯಾರನ್ನ ಯಾಕೆ ದುಡ್ಡು ಕೇಳಲ್ಲ ಅಂದ್ರೆ, ನೀವು ಕೂಡ ದುಡ್ಡೇ ಸಾಕಷ್ಟು ನಿಮ್ಮ ಋಣನೇ ಇದೆ. ಎಷ್ಟೆಷ್ಟು ಎಂತೆಂಥ ಭಕ್ತರು ಬಂದೋಯ್ದಾರೋ, ಯಾರ್ಯಾರು ಬಂದೋಯ್ದಾರೋ, ಏನೇನು ಕಷ್ಟ ಪಡ್ಕೊಂಡ್ ಬಂದು ದುಡ್ಡು ಹಾಕೋಯ್ದಾರೋ ಗೊತ್ತಿಲ್ಲ. ಅದನ್ನೇ ತೀಸಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಎಲ್ಲ ಹಾಕಿದ್ದೀರಾ? ಕಾಣಿಕೆ ಡಬ್ಬಿ ಹಾಕಿದ್ದೀರಾ? ನಿಮಗೆ ಸಾಲಗಾರ ನಾನು. ನೀವು ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಕೂಲಿ ಮಾಡಿ ಸಾಲ ಮಾಡ್ಕೊಂಡು ಉಪವಾಸ ಇದ್ದು ಅಲ್ವಾ ಭಿಕ್ಷೆ ಬಡಿಕೆ ಬಂದಿರ. ನಾವು ಒಳಗಡೆ ತಟ್ಟೆ ಹೊಟ್ಟಿದೀವಿ. ಏನು ಹೊಟ್ಟಿದೀವಿ? ಹೊಟ್ಟೆ ಪಾಡ್ರ. ಎಲ್ಲರೂ ಭಿಕ್ಷಿಕ್ರೆ, ಯಾರನ್ನು ಅಡಿಕೆ ಬೇಡಿ, ಸಹಕಾರ ಪಡೋರು ಬೇಡಿ. ಆಯ್ತಾ? ಪ್ರಸಾದ ಕೊಡ್ಲಾ ಬೇಡವಾ? ಯಾಕೆ ಮುಗಿದ್ಕೊಂಡು ನೀನು ಏನು ಬಂದು ತೆಗೀದ ಬಂದು ಸಪರೇಟ ಕೊಡಿ ಅಂತ ಹಾಕುವ ಹಾಕ. ನಿನ್ನ ನಾಚಿ ಅಂತ ಏನ್ ಮಾಡೋಣ? ಮಗ ಯಾರು ಈ ಮಗಳ ಬರವಲ್ಲಿ ಒಳಗೊಂದು ತೊಟ್ಟ ಕೊಡ್ತೀವಿ ಬರವ. ಯಾವ್ರ ನೀವು? ಸಂತೋಷ ಊಟ ಕೊಟ್ಟಿದ್ದೆ. ಹಾಕಮ್ಮ, ತೆಗಿಮ್ಮ ಪ್ಲೇಟ್ ಅನ್ನ ಕೊಡ್ತಾವ ಬಾ. ನೀನು ತೆಗಿಬೇಕಂದ ಹೊಡಿಬೇಕಂದ ಬಿಸ್ಕೆಟ್ ಆಮೇಲೆ ಕೊಡೋಣ, ನೋಡಿ ಕೊಡೋಣಂತೆ. ಯಾರು ಪೇಷಂಟ್ ಆಡ್ತಾರೆ ಕೊಡೋಣಂತೆ. ಯಾರಿಗೆ ಕೊಡೋಣ ಗೊತ್ತಾ? ಕೈಲಿಲ್ದಂತಕ್ಕಂಥವ್ರಿಗೆ, ಕಾಲಿಲ್ದಂತಕ್ಕಂಥವ್ರಿಗೆ, ಪೇಷಂಟ್ಗಳಿಗೆ ಬದಲು ಕೊಡೋಣ. ಕರೆಕ್ಟ್ ಅಣ್ಣ? ಮಕ್ಕಳಿಗೆ ಕೊಡೋಣ, ಇಬ್ಬರು ಸೆಕೆಂಡ್ ಕೊಡೋಣ. ಮಿಕ್ತರ ನಮ್ಮಂತಾರೆ ಕೊಡೋಣ. ಕರೆಕ್ಟಾ? ಆದ್ದರಿ ಕೊಡೋಣ ಫಸ್ಟ್, ಹ್ಯಾಂಡಿಕ್ಯಾಪ್ ಪೇಷಂಟ್ ಎಲ್ಲ ಪಟ್ಟ ಬಿಸ್ಕೆಟ್. ಆಮೇಲೆ ಮಿಕ್ತರಿ ಕೊಡೋಣ. ಮಿಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ. ಎಲ್ಲರೂ ಸನ್ಮಾನ ಮಾಡೋಕ್ಕಾಗಲ್ಲ. ನಿಮ್ಮೆಲ್ಲರ ಪರವಾಗಿ ಏನು ಮಾಡೋಣ? ಇದನ್ನ ತಾಯಿಗೆ ಅಮ್ಮಂಗೆ ಕೊಡ್ತಾರ. ಬನ್ನಿ ಮಕ್ಕಳು ಕೇಳೋ ಬನ್ನಿ. ಆಮೇಲೆ ಆಶೀರ್ವಾದ. ಅಣ್ಣ ಅಂದ್ಬಿಡು, ಸ್ವಾಮಿ ಅನ್ಬೇಡ. ಸ್ವಾಮಿ ಅಂದ್ರೆ ಫಾರಿನ್ ಹೋಗತ್ ನನಗೆ ಅಲ್ವಾ? ಸ್ವಾಮಿ ಅಂತ ಫಾರಿನ್ ಹೋಗ್ಬಿಡ್ತೀನಿ ನಾನು. ಆಮೇಲೆ ಅಣ್ಣ ಇಲ್ಲೇ ಇರ್ತೀನಿ ಅಂತೆ. ಊಟ ಮಾಡು ನೋಡಿ. ಇನ್ನೊಂದು ಇಲ್ಲಿ ಲೈವಲ್ಲಿ ರಿಕ್ವೆಸ್ಟ್, ದಯವಿಟ್ಟು ಯಾರು ಖಾಲಿ ಬಿಡಬೇಡಿ. ನಿಮ್ಮ ಕೈ ಮುಗಿಬಿಡ್ತೀನಂತೆ. ಯಾಕೆಂದರೆ ಅನ್ನ ನೀವೇ ಕೊಡೋದು, ಬೈಬೋದು ಅಷ್ಟೇ ನನ್ನ ಕರ್ತವ್ಯ. ನೀವು ಅನ್ನ ನನ್ನ ಕಾಲು ಮುಟ್ಟಿ ತಿನ್ನಂತ ಇದು ಬೇಡ, ನನಗೆ ಅದು ಬೇಜಾರಾಗುತ್ತೆ. ಆಮೇಲೆ ನನಗೆ 45 ವರ್ಷ, 44-45 ವರ್ಷ, ನನಗೆ ದೊಡ್ಡ ಬೀಳ್ಬೇಡಿ. ಒಂದು ವೇಳೆ ಖಾಲಿ ಬೀಳಲೇಬೇಕು ಅಂತ ಆದರೆ ನನಗೆ ಚಿಕ್ಕರು, ಆಮೇಲೆ ಅಲ್ಲಿ ಇಟ್ಕೊಂತೀನಿ ನಾನು. ಅಲ್ಲಿ ಮುಟ್ಟಂತ್ರಿ. ಈಗ ಅನ್ನೇಸ್ಕೊಂಡು ಮುಟ್ಟಬಾರ್ದು. ಕಳತ್ರ ಅನ್ನೇಸ್ಕೊಂಡು ಯಾವುದೇ ಕಾರಣಕ್ಕೆ ಯಾರು ಬಿಡಬಾರ್ದು. ಇದೊಂದು ರಿಕ್ವೆಸ್ಟ್, ಇದು ಆಗನೆಲ್ಲ. ಯಾಕೆಂದರೆ ನಾನು ನಿಮ್ಮಂಗೆ ಅನ್ನ ತಿನ್ನೋ ಮನುಷ್ಯನೇ, ನಾರ್ಮಲ್ ಮನುಷ್ಯ. ಯಾವನು ಕೋಡ್ ಬರಲ್ಲ, ಯಾವನು ಬಂಗಾರ ಗುಣಲ್ಲ. ಅರ್ಥ ಆಗತ್ತಾ? ಕೊಡ್ಲ ಪ್ರಸಾದನ ಬತ್ತಮ್ಮ. ಮುಂದೆ ಬತ್ತಮ್ಮ. ಮುಂದೆ ತಳ್ಳಿದ ಬಾ, ತಳ್ಳಿದ ಮಗ, ತಳ್ಳಿದ ಮಗ. ಪಾಪ ಬನ್ನಿ, ಕ್ಯೂ ಬನ್ನಿ, ಕ್ಯೂ ಎಲ್ಲ ಕ್ಯೂ ಬನ್ನಿ. ಬಾಪು ಕ್ಯೂ ಬರ್ರಿ, ನೀವು ಬರ್ರಿ, ಎಲ್ಲ ಕ್ಯೂ ಬಂದ್ಬೇಕು. ಅಮ್ಮ ಬನ್ನಿ ಕಡೆ ಬನ್ನಿ, ಕ್ಯೂ ಬನ್ನಿ. ನೀವು ಕುತ್ಕೋಣ, ಅಲ್ಲಿ ಕೂತ್ಕೋ. ನೀವು ಕೆಳ ಕೂತ್ಕೋ, ಮಗು ಕುಣಿಸು ಅಲ್ಲಿ ಕೆಳ ಕೂತ್ಕೋಣ. ಬಡಿ ಎಲ್ಲ ಕಂದೆಲ್ಲ ಬಡಿಕಂದ ಬಮ್ಮ ಬಾ. ನಾನು ಬೇಕಂತ ಯಾರಿಗಮ್ಮ? ನೀವು ಪ್ಲೇಟನ್ನು ಕೊಡಪ್ಪ. ಪಾಪ ಯಾರಿಗಮ್ಮ ಇದು ಪ್ಲೇಟು? ಪೇಷಂಟ್ ತಗೊಂಡು ಕೊಟ್ಟು ಮಕ್ಕಳಿಗೆ ಊಟ ಮಾಡಿಸಿ. ಮಕ್ಕಳು ನೀವು ಊಟ ಮಾಡಿಸಿ. ಬನ್ನಿ 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 ಬನ್ನಿ. ಬಾ ಇನ್ನೂ ಬರ್ಬಾರ್ದು.
ಇಬ್ರು ಈ ಕಡೆ ಬಾಮ್ಮ ತಂಗಿ. ನೀವು ಬನ್ನಿ ಮುಂದೆ ಬನ್ನಿ. ನೀವು ಬರಲಿ ಕೊಡಲಿ ಮೈಕ್ ಕೊಡಲಿ. ಅಲ್ಲಿ ಯಾವುದೇ ಚಾಲಕರಿದ್ರೆ, ಯಾವುದೇ ಡ್ರೈವರ್ಗಳಿದ್ರೆ, ನಮ್ಮ ಡ್ರೈವರ್ಗಳ ಸಮೇತ, ಆಟೋ ಡ್ರೈವರ್ ಸಮೇತ ಯಾವುದೇ ಚಾಲಕರಿದ್ರೆ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ. ಯಾವುದೇ ಚಾಲಕರಿದ್ರೆ ಪ್ರಸಾದಕ್ಕೆ ಬನ್ನಿ ದಯವಿಟ್ಟು. ಯಾವುದೇ ಜನ ಬನ್ನಿ. ಮೊಬೈಲ್ಗಳನ್ನ ದಯವಿಟ್ಟು ಕಳಿಕೋರ ಬೈಬಿಡ್ತೀನಿ ನಾವು. ಬರೀ ಮನೆಗೆ ಮೊಬೈಲ್ ಹುಟ್ಟಿದ್ರೆ ಕಳಿಕೋ ಸಾರಪ್ಪ. ಒಳಗಡೆ ಫೋಟೋ ಹೊಡ್ಕೊಬೇಡಿ ಅಂತ ಹೇಳಲ್ಲ. ಫ್ಲಾಶ್ ಆಫ್ ಮಾಡಿ ನಿಧಾನವಾಗಿ ಅಲ್ಲಿ ತೊಂದರೆ ಕೊಡೋದ್ರಿಂದ ಒಂದು ಫೋಟೋ ಹೊಡ್ಕೋಬಹುದು. ತಪ್ಪಿ ಫೋನ್ ಮಾಡಿದ್ರೆ ಫೋನ್ ಎತ್ತಿ ನಾವು ಬೈಯಲ್ಲ. ಆ ತಕ್ಷಣ ಕಟ್ ಮಾಡಿ ದೇವಸ್ಥಾನಗಿದ್ದೀವಿ ಆಮೇಲೆ ಮಾಡ್ತೀವಿ ಅಂತ ಹೇಳಿ ಕಟ್ ಮಾಡಿದ್ರೆ ನಾವು ಬೈಯಲ್ಲ. ಅಲ್ಲಿ ಚಪ್ಪಳೆಗಳನ್ನ ದಯವಿಟ್ಟು ಇಟ್ಬಿಡಿ. ಚಪ್ಪಳೆಗಳನ್ನ ದಯವಿಟ್ಟು ಕೊಡೋದು ಹೋಗಿ ನಿಜ ಕೊಡೋದು ಹೋಗಿ ಹಣ ತಗೊಳ್ಳಿ. ನನ್ನ ಮಕ್ಳು ಇಲ್ಲೇ ಆಡ್ತಾರೆ. ಯಾವ ದೂರ ಬರಲ್ಲ. ಮಂಕ್ಸು ಇದು ಪುಣ್ಯ ಮಾಡಿದ ಜಾಗ. ನಲಿಕೆ ಮಂಕ್ಸು ಆರಾಮ ಕೂತ್ಕೋ. ಅಲ್ಲ ತಂಗಿ ಇಲ್ಲೇ ಮಂಕಂತೀರಿ. ಇಲ್ಲೇ ಮಂಕಂತೀನಿ ಅಲ್ಲವ. ಇಲ್ಲಿ ಅಲ್ಲೇ ಕಬಡ್ಡಿ ಆಡೋದು ನಮ್ಮ ಮಕ್ಕಳು. ಅಲ್ಲಿ ಪಾಪ ಪತ್ತೆ ಕೊಡ್ತೀವಲ್ಲ ಮೊಮ್ಮಕ್ಕಳು ಅಪ್ಪ ಎಲ್ಲ. ಹಾಂ ಅಲ್ಲೋಗಿ ಅಲ್ಲೋ ನೀನು ಆಗಿಲ್ಲ ಕಲ್ಬಿಡ್ತು ಹೋಗಮ್ಮ. ಆಗ ಅವಳು ಹೇಳ್ತಾರೆ ಪೇಷಂಟ್ ಕಲ್ಬಿಡ್ತಾರೆ ಹೋಗಿ ಅಂತ. ನೀವೆಲ್ಲ ಅರ್ಥ ಆಗಲ್ವ? ಬಸ್ಸಲ್ಲಿ ಬಂದು ಗುದಾಡ್ತೀರ ಸೀಟ್ ಕೊಡಿ ಅಂತ. ಕುತ್ಕೊಳ್ಳೋಣ ಬೈಲಿ. ಏನು ಮಮ್ಮಿ ಕೇಳಿಸ್ಕೊಳ್ತೀನಿ ನಾನು. ಸ್ವಾಮಿ ಬಂದಿಲ್ಲ ಮಮ್ಮಿ, ಮಗ ಬಂದಿಲ್ಲ. ಸ್ವಾಮಿ ಆದ್ರೆ ಸರಿಯಾಗಲ್ಲ. ಸ್ವಾಮಿ ಆದರೆ ಜಂಬ ಬಂದ್ಬಿಡುತ್ತೆ ಮಮ್ಮಿ. ಅದನ್ನು ಓದಕ್ಕೆ ಬರಲ್ಲ. ಯಾವ ಊರು ನಿಮ್ಮ 3 ಜನವೇ? ಅಲ್ಲೇ ಅವ್ರು ಮಮ್ಮಿ? ಅಲ್ಲೇ ಅವರು ಅಯ್ಯೋ ಅಲ್ಲ, ನೀವು ನಮಗೂ ಆಶೀರ್ವಾದ ಮಾಡಿ. ನನ್ನ ಈ ಪ್ರಪಂಚಕ್ಕೆ ಬಳಸಿರೋರು ಟಿಪ್ಟು ಹಳೆ ಪಾಳೆ ಹುಡುಗಿ. ಒಂದು ತಾಯಿ ಹುಷಾರಿಲ್ಲ ಅಂತ ನೀನು ಆರೋಗ್ಯ ನೀವು ಆರೋಗ್ಯ ಮಕ್ಕಳು ಆರೋಗ್ಯ ಮಾಡ್ತಾರೆ. ಫಸ್ಟ್ ನೀವು ಆರೋಗ್ಯ ಮಾಡ್ಕೋಬೇಕು. ಆಮೇಲೆ ಎಲ್ಲ ಚೆನ್ನಾಗಿದ್ದು ಏನಾದ್ರು ಸಂಪಾದನೆ ಮಾಡ್ಬೋದು. ಬಿಸ್ಕಟ್ ಕೊಡೋಣ. ಬಿಸ್ಕಟ್ ತಮ್ಮ ಪುಣ್ಯಪ್ಪ ಯಾರು? ಈ ಬಿಸ್ಕಟ್ನ ತಂದ ಯಾರು? ಕೆಲಸ ಒಂದು 2 ಎತ್ತಿ ಕೊಡೋಣ. ಮಿಕ್ಸ ಕೊಟ್ಟೋಣ. ನಾಳೆ ಕೊಡಲಿ. ಇವರು ಎಷ್ಟಾಗುತ್ತೆ ಮಕ್ಳಿಗೆ ಕೊಡೋಣ. ನಾಳೆ ಮಕ್ಳಿಗೆ ಕೊಡ್ತೀನಿ ಖಂಡಿತ. ಪಾಪ ಅಲ್ಲಿ ಕೊಟ್ಕೊಂಡಿದ್ದ ಒಳಗಿರಲಿ. ಅಲ್ಲಿ ಕೊಡೋಕ್ಕಾಗ ಒಳಗಿಡಪ್ಪ. ನಾಳೆ ಕೊಟ್ಟಾತೆ ಬರೇ ಮಕ್ಳಿಗೆ ಕೊಡೋಣ. ಹ್ಯಾಂಡಿಕ್ಯಾಪ್ಟಿಗೆ ಕೊಡೋಣ ಅಂತ ಎಲ್ಲರಿಗೂ ಕೊಡೋದು ಬೇಡ. ಓಪನ್ ಮಾಡಿ ನೀವು ಕೊಡಿ. ನಾನೇ ಕೊಡ್ಬೇಕು. ನಿಮ್ಮ ಕೈಯಿಂದ ಹೋದ್ರೆ ನೀನು ಬಾಪ ಹೆಲ್ಪ್ ಮಾಡೋಣ. ಇಬ್ಬರು ಮಾಡೋಣ. ಪಿಕ್ಚರ್ ನಾವಿದ್ದಾರಾ? ಇಬ್ಬರು ಕೊಡೋಣ. ನೀನು ಪುಣ್ಯ, ನಾನೊಬ್ಬನೇ ಅಲ್ಲ. ಅಲ್ಲಪ್ಪ ತಂದಿರೋ ನೀನಲ್ಲೊಬ್ಬಪ್ಪ. ಮಕ್ಕಳಿಗೆ ಹ್ಯಾಂಡಿಕ್ಯಾಪ್ಟಿಗೆ ಕೊಡೋಣ. ದೊಡ್ಡ ಎಲ್ಲ ಕೊಡೋದ್ರೆ ನಾಳೆಗೆ ಬಂದು ಕೇಳ್ತಾರೆ. ನಾಳೆ ಬಂದು ಕೊಡ್ತೀನಿ ಅಂತ. ಕೊಟ್ಕೊಂಡು ಎಷ್ಟು ಹೋಗ್ತಾರೆ ಅಂತ ಆಮೇಲೆ ಇಲ್ಲಾಂದ್ರೆ ಬಂದವರೆಲ್ಲ ಹೆಂಗೆ ಕೇಳ್ತಾರೆ ಗೊತ್ತಾ? ನೋಡ್ತಾರೆ ಹಂಗೆ ಹೆಂಗೆ ಮಾಡ್ತಾರೆ. ಇಸ್ಕೊಂಡು ಡಸ್ಟ್ಬಿನ್ ಹಾಕೋಣಕ್ಕಂದ ಡಸ್ಟ್ಬಿನ್ ಹಾಕ್ತೀನಿ. ಕುಡಿ ಕುಂಕುಮ ತಾಣಕ್ಕೆ ಯಾರ ಕುಂಕುಮ ತಾಣೋಗ್ರು ಇದ್ರೆ ಇದು ಕುಂಕುಮ ಅಲ್ಲಿ ಕೊಟ್ಟರು ಮಗರೆ ಕಟ್ ಮಾಡಿ ಕಳ್ಸಂದ ಇಸ್ಕೋ ಇಲ್ಲದಂದ ಇದ್ರು ಕೊಡೋಣ. ಇದ್ದು ತಂದ ಈಗ ಮಕ್ಕಳಿಗೆ ಮಾತ್ರ ಕೊಡೋಣ. ದೊಡ್ಡ ರಮೇಲೆ ನೋಡೋಣ. ಹಾಯ್ ನಿಮ್ಮ ಬಗ್ಗೆ ಪಾಪ ನಿಮಗೆಲ್ಲ ಇವ್ರಿಗೆ ಸೀರೆ ನೋಡೋರು ಕೊಡಲ್ಲ. ನೀನು ಕೊಡಮ್ಮ, ನೀನು ಕೊಡಮ್ಮ. ನೀನು ಮಾಡಮ್ಮ. ನೀನು ದಾನ ಮಾಡಬೇಕು. ಒಬ್ಬನೇ ಅಲ್ಲ. ಹೆಂಗ ಸರಿ ಕೇಳಿ ಮೈ ಕೊಡು ಅಮ್ಮ. ಹಂಗಾರ ಮಕ್ಕಳು ಮಾತ್ರ ದೊಡ್ಡ ಹೊಡ್ಬೇಡಿ ಕೈಯ ಇಸ್ಕೊಂಡಪ್ಪ. ಈ ಮಕ್ಕಳು ದೊಡ್ಡಲ್ಲವ ಅಪ್ಪ ಅನ್ನು ಹಾಂ ತಗೋ. ಹಂಗಾರ ಮಗಳು ಮಾವ ಅನ್ನು ಮತ್ಕೊಡು. ಎಲ್ಲ ಪುಸ್ತಕ ಇಟ್ಟಿದ್ದಲ್ಲ ಯಾರಪ್ಪ ಹೊರಿಕರು ಮಗನ. ಅಲ್ಲ ಹೋಗ ನೀನು ಕೊಡ್ತಾನೆ ಆಚೆ ಕೊಡು.
ಮಕ್ಕಳಿಗೆ ಬನ್ನಿ, ಮಕ್ಕಳಿಗೆ ಅಂತ ಬಂದರು ಅಲ್ಲ ಬಿದ್ದು ಪದ ಹೇಳ್ಬೇಕು ಬೈಲ್ ಬಾಬಾ ಒಂದೊಂದು ಗೂಡಿಸ್ ಮಾಡಿರ್ತೀರ ಪದ ಹೇಳ್ತಾರೆ ಒಂದು ಇಲ್ಲಿ ಒಂದು ಎರಡು ಕೊಟ್ಟಿದ್ದಾರೆ ಮಕ್ಕಳಿದ್ದೀರಾ ಅಪ್ಪ ಅಂದ್ರೆ ಮಾತ್ರ ಮಾವನ್ ಚೆನ್ನಾಗಿದೆ ಹೆಂಗಿದ್ದು ಮಾವನು ಸೊಸೆ ಮಾಡ್ಕೊಂತೀನಿ ಚೆನ್ನಾಗಿ ಹೋಗಿ ಕೊಡಮ್ಮ ನೀನು ಕೊಡಮ್ಮ ನಿನ್ನ ಕೈಯಿಂದ ಪುಣ್ಯ ಬರಲಿ ಕೊಟ್ಟಿಲ್ಲ ನನಗೆ ಸಿಕ್ಕಿ ಚಾನ್ಸ್ ಬರ್ಬೋದು ಮಮ್ಮಿ ವಿಶೇಷ ಏನಿಲ್ಲ ಮಮ್ಮಿ ದಾನ ಕೊಡ್ತಾರೆ ದಾನ ಮಾಡ್ತಾ ಇರೋದಷ್ಟೇ ಜನ ಎಲ್ಲ ಕೊಡ್ತಾರೆ ಮಮ್ಮಿ ಬಲಗೈ ನಂದು ಬಲಗೈ ನಾನು ದೊಡ್ಡ ಬಿಡಮ್ಮ ಏನಾಗಲ್ಲ ಕೊಟ್ಟರೆ ಅವ್ರಿಗೆ ದೊಡ್ಡವೇ ಕೊಡಲ್ಲ ಮಕ್ಕಳು ಅಪ್ಪ ಅಂದರೆ ಮಾತ್ರ ಮೊಬೈಲ್ ನೋಡ್ರೆ ಕೊಡಲ್ಲ ಮೊಬೈಲ್ ನೋಡ್ತಾರೆ ಸ್ವಲ್ಪ ಬಾಬಾ ಮೇಲೆ ಹಿಂಗೆ ಬಾ ಕಮ್ಮಿ ಕೊಡ್ಬೋದು ಬಾಮ ನಿಂಕಲ್ಲ ಆಗಲ್ಲ ಕಮ್ಮಿ ಬಾಮ ಬಾಯ್ ಬಾಕಂಡ ಬಾಯ್ ಬಾ ಬಾಮ ಕೊಡಿ ಕೊಡಿ ಸಪ್ಲೈ ಬಿಟ್ಟು ಏನಾಗಲ್ಲ ಯಾರಿಗಪ್ಪ ಅವ ಸುಂಗಿ ಎಲ್ಲ ಅದೇ ಮಾಡ್ತಾರೆ ಕಣ ಏನು ಮಾಡಲ್ಲ ಮಕ್ಕಳಿಗೆ ಕೊಟ್ರ ಕೊಟ್ಟಮ್ಮ ಅವನಿಗೆ ಪಾಪಿಗೆ ಮೊಬೈಲ್ ನೋಡ್ಬೇಕಂದ ಮಗನೇ ಕೆಟ್ಟ ಮಗನೇ ಬಡ್ಡಿ ಜನ ಹಿಡ್ಕೋಬಾರ್ದು ವಾಪಸ್ ಹೋಗ್ಬೇಕು ಮಕ್ಕಳುಗಳಲ್ಲಿ ಮಕ್ಕಳು ಇಲ್ಲಿ ಬಂದ ಕೊಡ ಮಗನ ಇಲ್ಲಿ ಮಕ್ಕಳು ತಗೊಂಬಣ ಚಿನ್ನಪ್ಪ ಕೊಟ್ಟ ನಿಮ್ಮ ಬಗಾರ ಖಾಲಿ ಬಿಲ್ ತಗೊಳ್ಳಿ ಖಾಲಿ ಬಿಲ್ ಯಾಕಂದ್ರೆ ಬರೀ ಬರೀ ಕೊಟ್ಟರೆ ನಿಮಗೆ ನಿಮಗೆ ಕೊಡಲ್ಲಮ್ಮ ಮಕ್ಕಳು ಕೊಡೋದು ನೀವು ದೊಡ್ಡ ಕೈ ಕೊಡ್ತೀರ ಯಾಕೆ ಅಲ್ವಾ ಕೊಟ್ಟ ಬರ್ರಿ ಬಾಬು ಕೊಟ್ಟ ಪ್ರಸಾದ ಬೇಕು ಈಗ ಆಮೇಲೆ ಬೆಳ್ಳಂತ ಕೆಲಸ ಕೊಟ್ಟ ಪಾಪಗೆ ಆಗಿದ್ದು ಬಂದಾಯ್ತಾ ಥ್ಯಾಂಕ್ಸ್ ಅಮ್ಮ ಸುಮ್ಮಿದ್ದೀರಿ ಎಲ್ಲ ಅದೇ ಮಾಡ್ತಾರೆ ಮತ್ತೆಲ್ಲ ಖಾಲಿ ಬೀಳ್ತಾರೆ ಒಬ್ಬರು ಎಲ್ಲ ಖಾಲಿ ಬೀಳ್ತಾರೆ ಬರೀ 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 ಮಕ್ಕಳು ಕೂಡ ಬೀಳಂತ್ರಿ ಇಲ್ವಾ ಹೇ ಮಧು ನಿಮಗೆಲ್ಲ ಸುಮ್ಕಿರಿ ನೀವೆಲ್ಲ ಫ್ರೀ ಕೊಡ್ತಾರೆ ಅಂತ ಬಸ್ ಫ್ರೀ ಬಿಟ್ಟಿರ್ತೀವಿ ನಾವು ಅಲ್ಲಪ್ಪ ಬಸ್ ಮಾಡೋ ಫ್ರೀ ಬಿಟ್ಟಿರ್ತೀನಿ ಸಾ ದುರ್ಪಟ್ಟು ಚೆನ್ನಾಗಿ ಕಾಣಲ್ಲ ಕಟ್ಟಿ ಚೆನ್ನಾಗಿ ಕಾಣಬೇಕು ನಿಮಗೆ ಎಲ್ಲ ಸೇರಿಸ್ಕೋಬಾರ್ದು ಹೊಟ್ಟೆ ನಾವು ಬರುತ್ತೆ ಒಂದು ಸೇರಿಸ್ಕೋಬೇಕು ಬಾಂಬು ಬರೀ ಕೊಟ್ಟನಮ್ಮ ಎರಡನೇ ಸೇರಿಸ್ಕೊಂಡು ಹೊಟ್ಟೆ ನಾವು ಬರುತ್ತೆ ಒಂದೇ ಸೇರಿಸ್ಕೋಬೇಕು ಈ ಕೈ ತಲೆ ಕೆಲಸ ಇಷ್ಟು ನಾಳೆಗೆ ಒಂದು ಮಕ್ಕಳು ಕೊಟ್ಬಿಟ್ರೆ ಅಲ್ಲ ಕೈ ಕಾಲಂದರೆ ಕೊಡೋಣ ಎಲ್ಲರಿಗೂ ಕೊಟ್ಟರೆ ಹೆಂಗೆ ಗೊತ್ತಾ ಅದು ಉಪಯೋಗ ಆಗ್ಬಿಡ್ತದೆ ತಾತ ಇದೆ ಅವ್ರು ಯಾವ್ದು ಎಷ್ಟು 40% ಬಂದಿದೆ ಮಕ್ಕಳು ಬಗ್ಗೆ 10% ಕೊಡೋಣ ಊಟ ಕರೆಕ್ಟ್ ಇತ್ತಲ್ಲ ನಾವು
ಯಾರು ಎಲ್ಬಲ್ಡಾಗಿ ಲವ್ ಮಾಡಿ ಬೇಗ ಹೊಡ್ಕೊಂಡು ಫೋಟೋ ನಮ್ಮ ಅಮ್ಮಗೆ ಭಾಳ ಹುಷಾರಿಲ್ಲ ಸರ್ 80 ವರ್ಷ ನಮ್ಗೆ ಅಮ್ಮಗೆ ಹುಷಾರಿಲ್ಲ ಕೈ ಮಕ್ಕಳಿಗೆ ಸ್ವಾಮಿ ಮೆಡಿಸಿನ್ ಕೊಟ್ಟರೆ ಮೆಡಿಸಿನ್ ಹೋಗ್ಲಿಲ್ಲ ಸ್ವಾಮಿ ನಿಮ್ಮ ನಂದು ಕಡೆ ತೀರ್ಥ ಕರ್ಕೊಂಬಂದು ಎಲ್ಲಿ ಅಮ್ಮ ಅಮ್ಮ ಕರ್ಕೊಂಬಂದು ಬರೋಕ್ಕಾಗಲ್ಲ ಸರ್ ಎಲ್ಲಿದ್ದಮ್ಮ ಊರಾಗ ಎಷ್ಟು ವರ್ಷ ಅಮ್ಮಗೆ 84 ಈಗ ಏನಾಗ್ತಿದ್ರಮ್ಮ ನೀವು ಭಾಳ ಎಷ್ಟು ಹಾಸ್ಪಿಟಲ್ 10 ಗಂಟೆ ಕರ್ಕೊಂಡು ಗಂಜಿ ಹೋಗಂಗಿಲ್ಲ ನೀರು ಹೋಗಂಗಿಲ್ಲ ಇಲ್ಲೇ ತೀರ್ಥದ ಹಣ್ಣೋಗಿದ್ದೀಗಲ್ಲ 1 ವರ್ಷದಿಂದ ನೋಡಿರ್ತೀವಿ ತೀರ್ಥ ಬಂಡಾರ ಹಾಕಿ ಅವತ್ತು ರಾತ್ರಿಗೆ ಉಂಟು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಡ್ರಿ ಮಾತಾಡ್ತಾರಲ್ಲ ಮಾತಾಡಿ ಸ್ವಾಮಿ ಕರ್ಕೊಂಡೋಗಿ ನಾನು ಅಕ್ಕಿ ತಂದು ಹಾಕಿ ನಮ್ಮ ನೀನು ಕರ್ಕೊಂಬರ್ತ ನಮ್ಮ ಅಮ್ಮನ ಅಂತ ಕೈ ಮುಕ್ಕೊಂಡೆ ಅಮ್ಮೇನು ಬೇಡ ಅಮ್ಮಗೊಂದು ತೀರ್ಥ ಕೊಡ್ತೀನಿ ಒಂದು ಅಂತರ ಕೊಡ್ತೀನಿ ಸರಿ ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಕ್ಕಿ ತಗೊಂಡು ಬರ್ತೀನಿ ಅಂತ ಹೇಳಿ ಸ್ವಾಮಿ ಅಕ್ಕಿ ಕೊಟ್ಟರಮ್ಮ ಕೊಟ್ಟು ಸ್ವಾಮಿ ಸ್ವಲ್ಪ ಸರಿ ನಾನು ನಿಮ್ಗೆ ಒಂದು ಅಂತರ ಕೊಡ್ತೀನಿ ಆ ತಾಯಿ ಒಂದು ಅವ್ರಿಗೆ ನೀನು ಯಾಕೆ ಬಂದ ಒಂದು ಫೋಟೋ ಹೊಡಿಸ್ಕೊಳ್ಳ ಹೊಡಿಸೋಳವ